Hello everyone, welcome to Growth Partners. ಇದು ಒಂದು ನಮ್ಮ ಟ್ಯಾಲಿ ಆಡ್ ಆನ್ ಆದ ಬ್ಲಾಕ್ ಕ್ಯಾನ್ಸಲ್ ಆಪ್ಷನ್ ಫಾರ್ ಯೂಸರ್ಸ್. ಟ್ಯಾಲಿಯಲ್ಲಿ ಇವಾಗ ಡಿಫಾಲ್ಟ್ ಆಪ್ಷನ್ ಆಗಿ ಕ್ಯಾನ್ಸಲ್ ವೋಚರ್ ಅಂತ ಇರುತ್ತೆ. ಸೊ ಈ ಆಪ್ಷನ್ನ ಯೂಸ್ ಮಾಡಿಕೊಂಡು ಯಾವುದಾದ್ರೂ ವೋಚರ್ನ ಕ್ಯಾನ್ಸಲ್ ಮಾಡ್ಬೋದು. ಇದು ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಆಗಿರುತ್ತೆ. ಸೊ ಇದರಿಂದ ಟ್ಯಾಲಿಯಲ್ಲಿ ಇಶ್ಯೂಸ್ ಬರ್ಬೋದು. ಇವಾಗ ಒಬ್ಬ ಯೂಸರ್ ಒಂದು ಎಂಟ್ರಿನ ಮಾಡಿರ್ತಾರೆ. ಸೊ ಬೇರೆ ಯೂಸರ್ ಗೊತ್ತಿಲ್ಲದೆ ಅದನ್ನು ಕ್ಯಾನ್ಸಲ್ ಮಾಡಿರ್ಬೋದು. ಸೊ ಅಂಥ ಟೈಮಲ್ಲಿ ಯಾವ ವೋಚರ್ ಎಂಟ್ರಿ ಆಗಿದೆ, ಯಾವ ವೋಚರ್ ಡಿಲೀಟ್ ಆಗಿದೆ ಅಥವಾ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ನಮ್ಮ ಹತ್ರ ಟ್ರ್ಯಾಕಿಂಗ್ ಇರೋದಿಲ್ಲ. ಅಂಥ ಟೈಮಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಈ ಆ್ಯಡನ್ನ ಯೂಸ್ ಮಾಡ್ಬೋದು. ಬ್ಲಾಕ್ ಕ್ಯಾನ್ಸಲ್ ಆಪ್ಷನ್ ಫಾರ್ ಯೂಸರ್ಸ್ ಅಂತ ನಾವು ಟ್ಯಾಲಿಯಲ್ಲಿ ಹೇಗೆ ಡಿಫಾಲ್ಟ್ ಆಗಿ ಇರುತ್ತೆ ಅಂತ ನೋಡೋಣ. ಇವಾಗ ನಾನು ಡೇ ಬುಕ್, ಇವಾಗ ಸೇಲ್ಸ್ ಎಂಟ್ರಿ ಇದೆ, ಎಂಟರ್ ಕೊಡ್ತೀನಿ. ಸೊ ಇಲ್ಲಿ ನೋಡಿ ಕ್ಯಾನ್ಸಲ್ ವೋಚರ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ ನಾವು ಈ ವೋಚರ್ನ ಕ್ಯಾನ್ಸಲ್ ಮಾಡ್ಬೋದು ಪರ್ಮನೆಂಟಾಗಿ. ನೋ ಅಂತ ಕೊಡ್ತೀನಿ. ಇವಾಗ ನಾನು ಎಸ್ಕೇಪ್ ಕೊಡ್ತೀನಿ. ಸೊ ಟ್ಯಾಲಿಯಲ್ಲಿ ಈ ಆ್ಯಡನ್ನ ನಾನು ಆಲ್ರೆಡಿ ಎನೇಬಲ್ ಮಾಡ್ಕೊಂಡಿದ್ದೇನೆ. ಇವಾಗ ಕೆ ಕಂಪ್ನಿಗೆ ಬರ್ತೇನೆ. ಕೆ ಕಂಪ್ನಿಯಲ್ಲಿ ಯೂಸರ್ಸ್ ಆ್ಯಂಡ್ ಪಾಸ್ವರ್ಡ್ ಕ್ಲಿಕ್ ಮಾಡಿ ಯೂಸರ್ಸ್ ಆ್ಯಂಡ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ. ಸೊ ಇಲ್ಲಿ ನೋಡಿ ಈ ಆಪ್ಷನ್ ಬಂದಿದೆ, ಬ್ಲಾಕ್ ಕ್ಯಾನ್ಸಲ್ ಆಪ್ಷನ್ ಅಂತ. ಸೊ ಇದು ಡಿಫಾಲ್ಟ್ ಟ್ಯಾಲಿಯಲ್ಲಿ ಇರೋದಿಲ್ಲ. ಇದನ್ನ ಯೂಸ್ ಮಾಡಿದರೆ ಕ್ಯಾನ್ಸಲ್ ಆಪ್ಷನ್ ಇರೋದಿಲ್ಲ. ಸೊ ಇದನ್ನು ನಾನು ಎಸ್ ಅಂತ ಕೊಡ್ತೇನೆ. ಇವಾಗ ನಾನು ಈ ಕಂಪ್ನಿನ ಶಟ್ ಮಾಡ್ತೀನಿ. ಕೆ ಕಂಪ್ನಿ, ಶಟ್ ಕಂಪ್ನಿ. ಸೊ ನಾವು ಆಗಲೇ ಯೂಸರ್ ಕ್ರೆಡೆನ್ಷಿಯಲ್ ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ, ಸೊ ಆ ಕಂಪ್ನಿನ ಓಪನ್ ಮಾಡ್ತೀನಿ. ಯೂಸರ್ 1. ಸೊ ಇವಾಗ ಅದು ಓಪನ್ ಆಯಿತು. ಇವಾಗ ಡೇ ಬುಕ್ಕಲ್ಲಿ ಚೆಕ್ ಮಾಡ್ತೀನಿ. ಡೇ ಬುಕ್, ನಾನು ಡೇಟ್ ಚೇಂಜ್ ಮಾಡ್ತೀನಿ. ಸೊ ಇವಾಗ ನೋಡಿ ಸೇಲ್ಸ್ ಓಪನ್ ಆಯಿತು, ಎಂಟರ್. ಇವಾಗ ನೋಡಿ ಕ್ಯಾನ್ಸಲ್ ವೋಚರ್, ಇದು ಡಿಸಪೇರ್ ಆಯಿತು. ಇವಾಗ ಕ್ಯಾನ್ಸಲ್ ವೋಚರ್ ಅಂತ. ಸೊ ಈ ಆ್ಯಡ್ ಆನ್ ನಿಮಗೆ ಯೂಸ್ಫುಲ್ ಅಥವಾ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನಂಬರ್ ಇದೆ, ನೀವು ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.